ತಮ್ಮ ಆದ್ರೂ ಕೂಡ ಇವತ್ತು ಭಾಳ ದೊಡ್ಡ ಕನಸುಂಡ ಎಲ್ಲರ ಹೃದಯ ಅಂತರದಲ್ಲಿ ಜಗ ಮಾಡಿದಂಥ ಶಂಕರ್ ಜಿಯಾರಿ ಅವರು ಇದೇ ಒಂದು ಹಾಸ್ಪಿಟಲ್ ಲ್ಯಾಬ್ ಟೆಕ್ನಿಷಿಯನ್ ಆಗಿದ್ದರು. ಅವರು ಕಾರಣಾಂತರಗಳಿಂದ ಹೋದ ವರ್ಷ ಅವ್ರು ತಿಳ್ಕೊಂಡದಕ್ಕೆ ಅವರ ಒಂದು ಸವಿನೆನಪಿಗಾಗಿ ಅವ್ರ ಹುಟ್ಟಹಬ್ಬವನ್ನು ನಾವು ಮನೆಯಲ್ಲಿ ಮತ್ತು ಎಲ್ಲೋ ಆಚರಿಸ್ಬೋದಾಗಿತ್ತು. ಅವರು ಕಾರ್ಯನಿರ್ವಹಿಸಿ ಹಾಸ್ಪಿಟಲ್ದಾಗೆ ಮಾಡ್ಬೇಕಂತ ಎಲ್ಲರೂ ಒಂದು ಅಭಿಲಾಷೆ ಆದದಕ್ಕೆ ಇವತ್ತು ಅವನ ಮಗನ ಕೈಲಿ ಕೇಕ್ ಕಟ್ ಮಾಡ್ಬೇಕಂತ ಡಾಕ್ಟರ್ವರಿಗೆ ನಾವು ರಿಕ್ವೆಸ್ಟ್ ಮಾಡಿದಾಗ ಅವರು ಪರ್ಮಿಷನ್ ಕೊಟ್ಟ ಕಾರಣ ಆ ಒಂದು ಹುಟ್ಟಹಬ್ಬವನ್ನು ಇಲ್ಲಿ ಆಚರಿಸ್ತಾ ಇದ್ದೀವಿ. ದಯವಿಟ್ಟು ಎಲ್ಲರೂ ಭಾಗಿಯಾಗಿ ಶಂಕರ್ ಜಿಯಾರಿ ಅವರ ಗೆಳೆಯರ ಬಳಗ ವೈದ್ಯಾಧಿಕಾರಿ ಮಿತ್ರ ಭೀಮಾಶಂಕರ್ ಅವ್ರ ನಮ್ಮಲ್ಲಿ 1 ವರ್ಷ ಆಯಿತು. ನಾವು ನೆನೆಸ್ಕೊಂಡೇವು ಅವತ್ತು ಭೀಮಯ್ಯವರು ಉಳ್ಕೊಂಡು ಕಾರಲ್ಲಿ ಹೋಗ್ತಾಯಿದ್ರು. ನಾನು ಬಂದು ಮಾತಾಡಿದೆ, ಬರಪ್ಪ ಆಂಬುಲೆನ್ಸಲ್ಲಿ ಹೋಗೋಣ. ಬೇಡ ಸರ್, ಕಾರ್ ಇರುತ್ತೆ ಬಸ್ಸಲ್ಲಿ ಹೋಗ್ಬಿಡ್ತೀವಿ. ನೋಡು ಬೇಡ, ಆಕ್ಸಿಜನ್ ಇರ್ತದೆ, ಆಂಬುಲೆನ್ಸ್ನಲ್ಲಿ ಹೋಗಿ ಟ್ರೈ ಮಾಡೋದು. ಇಲ್ಲೆಲ್ಲ ಹೋಗ್ಬಿಡ್ತೀವಿ ಸರ್. ಬ್ಯಾಡ್ ಲಕ್, ವಾಪಸ್ ಬರಲಿಲ್ಲ. ನಿಮ್ಮ ಎಲ್ಲರನ್ನೂ ನೋಡಿದ್ರೆ 1 ವರ್ಷದ ನಂತರನೂ ಅದೇ ಒಂದು ಭಾವನೆ ನಿಮ್ಮಲ್ಲಿ ಇದೆ. ಇದರಲ್ಲಿ ಏನಾಗ್ತದೆ, ಒಂದು 4 ದಿವಸ ಮಾತಾಡ್ತಾರೆ, ಮರೆತು ಹೋಗ್ಬಿಡ್ತಾರೆ. ಇಷ್ಟು ಜನ ಉತ್ಸಾಹದಿಂದ ಬಂದು ಅವರು ಭರ್ಜನೆ ಮಾಡಿ ರೋಗಿಗಳಿಗೆ ಏನಾದರೂ ಹಣ್ಣು ಹಂಚ್ಬೇಕಂತ ಬಂದಿರಲ್ಲ, ಅವ್ರ ಸ್ಮರಣಾರ್ಥದಲ್ಲಿ ಇದು ಬಹಳ ದೊಡ್ಡ. ಅಂದರೆ ಅವರು ನಿಮ್ಮ ಮನಸ್ಸಿನಲ್ಲಿ ಎಷ್ಟು ಆಳವಾಗಿ ಬೇರೂರಿದ್ದಾರೆ ಅನ್ನೋ ಇದನ್ನು ತೋರಿಸ್ತದೆ. ಇದನ್ನ ಹೆಚ್ಚಿಗೆ ನಾವು ಏನು ಹೇಳೋದು ಬೇಕಾಗಿದೆ. ಇಷ್ಟು ಜನ ಎಲ್ಲ ತಮ್ಮ ಕೆಲಸಗಳನ್ನ ಬಿಟ್ಟು ಬಂದಿದ್ದಾರೆ ಅಂದರೆ ನಿಮ್ಮ ಆತ್ಮೀಯತೆ ಎಷ್ಟು ಭಾವನಾತ್ಮಕವಾಗಿ ಬಂಧನವಾಗಿತ್ತು ಅಂತ ಅನ್ನೋದಕ್ಕೆ ಅರ್ಥ ಆಗುತ್ತೆ. ಇದಕ್ಕಿಂತ ಹೆಚ್ಚಿಗೆ ಏನು ಹೇಳೋದು. ಧನ್ಯವಾದ. ಈ ಸುದಿನ ನಿನ್ನ ಜನುಮದಿನ, ಸಂತೋಷದ ಶುಭ ಸುದಿನ. ಈ ಸುದಿನ ನಿನ್ನ ಜನುಮದಿನ, ಹಳೆಯದು ಮರೆಯಲಿ ಹೊಸತಿನಲ್ಲಿ, ಈ ಜೀವನ ನಲಿಯಲಿ ಹರುಷದಲ್ಲಿ. ಸಾಗರವಾಗಿ ಕಂಬನಿಯಲ್ಲಿ ನನ್ನ ಜನ್ಮ ಸಾರ್ಥಕವಾಯಿತು ಕಲಿಯುಗದಲ್ಲಿ. ಯಾರೋ ಯಾರೋ ಈ ನಾಲ್ವರು ನನ್ನ ಹೊತ್ತು ನಡೆವ ಈ